ದರ್ಶನ್ ಫ್ಯಾನ್ಸ್ ವರ್ಸಸ್ ಸುದೀಪ್ ಫ್ಯಾನ್ಸ್ ವಾರ್ ಈಗಿನಿದ್ದಲ್ಲ. 2008ರಲ್ಲೂ ಕೂಡ ಆ ವಿಚಾರಕ್ಕೆ ಜಟಾಪಟಿಯಾಗಿತ್ತು. ಯಾವುದು ಆ ವಿಚಾರ? ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ನಡುವೆ ನಡೀತಾ ಇರೋ ರಂಪಾಟ ನೋಡಿದ್ರೆ ಹೊಸಬರಿಗೆ ಆಶ್ಚರ್ಯ ಆಗಬಹುದು. ಬರೋಬ್ಬರಿ 17 ವರ್ಷಗಳ ಹಿಂದೆಯೇ ಇವರಿಬ್ಬರ ಫ್ಯಾನ್ಸ್ ವಾರ್ ಜೋರಾಗಿ ನಡೆದಿತ್ತು. ಗಜ ಮತ್ತು ಗೂಳಿ ಸಿನಿಮಾಗಳ ಟೈಮ್ನಲ್ಲಿ ಏನಾಗಿತ್ತು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಅದು 2008ರ ಆರಂಭದ ದಿನಗಳು. ಜನವರಿ 11ರಂದು ದರ್ಶನ್ ಅಭಿನಯದ ಗಜ ಸಿನಿಮಾ ರಿಲೀಸ್ ಆಗಿತ್ತು. ಇದಾಗಿ ಸರಿಯಾಗಿ 2 ತಿಂಗಳಿಗೆ ಅಂದರೆ ಮಾರ್ಚ್ 21ರಂದು ಸುದೀಪ್ ಅವರ ಗೂಳಿ ಸಿನಿಮಾ ತೆರೆ ಕಂಡಿತ್ತು. ಒಂದೇ ವರ್ಷ ಅಲ್ಪ ಅಂತರದಲ್ಲಿ ಇಬ್ಬರು ಮಾಸ್ ಹೀರೋಗಳ ಸಿನಿಮಾ ಬಂದಾಗ ಸಹಜವಾಗಿ ಅಭಿಮಾನಿಗಳ ನಡುವೆ ಕಿಚ್ಚು ಹೊತ್ತುಕೊಂಡಿತ್ತು. ಅಂದೇ ಬೀದಿ ರಂಪಾಟ ಶುರುವಾಗಿತ್ತು. ಆ ಪೈಪೋಟಿಯಲ್ಲಿ ದರ್ಶನ್ ಅಭಿನಯದ ಗಜ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ದರ್ಶನ್ ಕೆರಿಯರ್ಗೆ ಅದೊಂದು ದೊಡ್ಡ ಬ್ರೇಕ್ ಕೊಟ್ಟಿತ್ತು. ಆದರೆ ಸುದೀಪ್ ಅವರ ಗೂಳಿ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಗೆಲ್ಲಿಲ್ಲ. ಅದು ಕೇವಲ ಆವರೇಜ್ ಸಿನಿಮಾ ಅನಿಸ್ಕೊಂಡಿತ್ತು. ಇದು ದರ್ಶನ್ ಅಭಿಮಾನಿಗಳಿಗೆ ಮೇಲುಗೈ ತಂದುಕೊಟ್ರೆ ಸುದೀಪ್ ಫ್ಯಾನ್ಸ್ಗೆ ನಿರಾಸೆ ತಂದಿತ್ತು. ಆಗಿನ ಕಾಲಕ್ಕೆ ಇಬ್ಬರು ನಟರು ಒಂದೇ ರೀತಿಯ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಇಬ್ಬರಿಗೂ ಭರ್ಜರಿ ಮಾಸ್ ಆಡಿಯನ್ಸ್ ಇದ್ರು. ಯಾರ ಸಿನಿಮಾ ಗ್ರೇಟ್ ಅನ್ನೋ ಈಗೋ ಇಬ್ಬರಲ್ಲೂ ಇತ್ತು. ಹೀಗಾಗಿ ಅಂದು ಇಬ್ಬರು ಸ್ಟಾರ್ಗಳ ನಡುವೆ ಒಂದು ಬಲವಾದ ಕೋಲ್ಡ್ ವಾರ್ ಇತ್ತು. ಅಭಿಮಾನಿಗಳು ಕೂಡ ನನ್ನ ಹೀರೋನೇ ಟಾಪ್ ಅಂತ ಕಿತ್ತಾಡ್ಕೊಳ್ತಾ ಇದ್ರು. ಹೀಗೆ ಎಣ್ಣೆ ಸೀಗೆಕಾಯಿ ಆಗಿದ್ದವರು ಒಂದಾಗಿದ್ದು ಸಾರಥಿ ಸಿನಿಮಾ ಟೈಮ್ನಲ್ಲಿ. ದರ್ಶನ್ ಜೈಲಿಗೆ ಹೋದಾಗ ಇಡೀ ಇಂಡಸ್ಟ್ರಿಗೆ ಶಾಕ್ ಆಗಿತ್ತು. ಆ ಸಮಯದಲ್ಲಿ ಹಳೆ ದ್ವೇಷ ಮರೆತು ಸುದೀಪ್ ಅವರು ದರ್ಶನ್ಗೆ ಬೆಂಬಲವಾಗಿ ನಿಂತರು. ಜೈಲಿಂದ ಬಂದ ಮೇಲೆ ಇಬ್ಬರು ಕುಚಿಕು ಗೆಳೆಯರಾಗಿದ್ರು. ಅಭಿಮಾನಿಗಳು ಕೂಡ ಶಾಂತವಾಗಿದ್ರು. ಆದರೆ ಈ ದೋಸ್ತಿ ಹೆಚ್ಚು ದಿನ ಉಳಿಲಿಲ್ಲ. 2017ರಲ್ಲಿ ಮತ್ತೆ ಇಬ್ಬರ ನಡುವೆ ಮನಸ್ತಾಪ ಬಂತು. ಟ್ವೀಟ್ ಸಮರ ನಡೆದು ಇಬ್ಬರು ಮತ್ತೆ ದೂರ ಆದ್ರು. ನಾವು ಮೆಸೆಂಜರ್ಸ್, ನಮ್ಮ ಪಾಡಿಗೆ ನಾವಿರೋಣ ಅಂತ ಹೇಳಿ ಗೆಳೆತನಕ್ಕೆ ಫುಲ್ ಸ್ಟಾಪ್ ಇಟ್ರು. ಅಲ್ಲಿಂದ ಇಲ್ಲಿಯವರೆಗೂ ಇಬ್ಬರು ಒಂದಾಗಲಿಲ್ಲ. ಅಂದು ಗಜ ಮತ್ತು ಗೂಳಿ ನಡುವೆ ನಡೆದಿದ್ದ ವಾರ್ ಈಗ 17 ವರ್ಷಗಳ ನಂತರ ಮಾರ್ಕ್ ಮತ್ತು ಡೆವಿಲ್ ರೂಪದಲ್ಲಿ ಮತ್ತೆ ಎದುರಾಗಿದೆ. ಸುದೀಪ್ ಅವರ ಮಾರ್ಕ್ ಮತ್ತು ದರ್ಶನ್ ಅವರ ಡೆವಿಲ್ ಸಿನಿಮಾಗಳ ರಿಲೀಸ್ ವಿಚಾರ ಇಟ್ಕೊಂಡು ಫ್ಯಾನ್ಸ್ ಕಾದಾಡ್ತಾ ಇದ್ದಾರೆ. ಅಂದು ಬೀದಿಯಲ್ಲಿ ನಡೀತಾ ಇದ್ದ ಜಗಳ ಈಗ ಫೇಸ್ಬುಕ್, ಟ್ವಿಟ್ಟರ್ಗಳಲ್ಲಿ ನಡೀತಾ ಇದೆ. ಕೆಲವೊಮ್ಮೆ ಸಂಭವಿಸಿದ್ದು ಈಗಲೂ ಸಮಾನವಾಗಿ ನಡೀತಾ ಇದೆ. ಕಾಲ ಬದಲಾಗಿದ್ರೂ ಅಭಿಮಾನಿಗಳ ಕೋಪ ಮಾತ್ರ ಕಡಿಮೆಯಾಗಿಲ್ಲ. ಅಂದು ಸಿನಿಮಾ ಸೋಲು ಗೆಲುವಿನ ಲೆಕ್ಕಾಚಾರ ಇತ್ತು. ಇಂದು ಪ್ರತಿಷ್ಠೆಯ ಹೋರಾಟ ನಡೀತಾ ಇದೆ. ಈ ಫ್ಯಾನ್ಸ್ ವಾರ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.